ನಮಸ್ಕಾರ ಸ್ನೇಹಿತರೆ, ನಾಗಬಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕಟ್ಟಿದಂಥ ಬ್ರಿಟಿಷರಿಗೆ ಮೊದಲ ಸೇಲನ್ನು ಉಳಿಸಿ ಸ್ವಾತಂತ್ರ್ಯದ ರುಚಿಯನ್ನು ಕೊಟ್ಟಂಥ ದೇಶದ ಮೊದಲ ಹೋರಾಟಗಾರರು ಕಿತ್ತೂರು. ಈ ಕಿತ್ತೂರದ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಒಂದು ರಾಜ್ಯಾಡಳಿತ ಮತ್ತು ಸಂಗೊಳ್ಳಿ ರಾಯಣ್ಣ ಮತ್ತು ಗುರುಸಿದ್ದಪ್ಪನವರ ನೇತೃತ್ವದಲ್ಲಿ ನಡೆದಂಥ ಈ ಹೋರಾಟದಲ್ಲಿ ಕಿತ್ತೂರು ಮೊದಲು ಬ್ರಿಟಿಷರಿಗೆ ಸೋಲು ಉಣಿಸಿತು. ಆದರೆ ನಮ್ಮ ಕಿತ್ತೂರು ಸಂಸ್ಥಾನದ ರಾಜ್ಯದಲ್ಲೇ ಕೆಲವರು ದ್ರೋಹಿಗಳು ಮಾಡಿದ ವಿದ್ರೋಹದಿಂದಾಗಿ ಎರಡನೇ ಯುದ್ಧದಲ್ಲಿ ಕಿತ್ತೂರು ಸೋಲು ಅನುಭವಿಸಾಕಾಯಿತು. 1824 ಡಿಸೆಂಬರ್ನಲ್ಲಿ ಎರಡನೇ ಯುದ್ಧದಲ್ಲಿ ಕಿತ್ತೂರು ಸೋಲು ಅನುಭವಿಸಾಕಾಯಿತು. ಆ ಯುದ್ಧದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಸೆರೆ ಆಯಿತು. ಅದರ ನಂತರ ಗುರುಸಿದ್ದಪ್ಪ ಅವರನ್ನು ಗಲ್ಲಿಗೆ ಹಾಕಲಾಯಿತು. ನಂತರ ಸಂಗೊಳ್ಳಿ ರಾಯಣ್ಣ ಮತ್ತು ಇತರೆ ಸೈನಿಕರನ್ನು ಅವರನ್ನು ಕೆಲವು ದಿನಗಳ ಕಾಲ ಕಾರಾಗೃಹದಲ್ಲಿ ಇಡಲಾಯಿತು. ಆದರೆ ನಂತರ ಕೆಲವು ದಿನಗಳ ನಂತರ ಅವ್ರನ್ನೆಲ್ಲ ಬಿಡುಗಡೆ ಆಯಿತು. ಬಿಡುಗಡೆ ನಂತರ ಸಂಗೊಳ್ಳಿ ರಾಯಣ್ಣ ಒಂದು ಗೆರೆಲ್ಲ ಯುದ್ಧ ತಂತ್ರವನ್ನು ಹೂಡಿ ಬ್ರಿಟಿಷರಿಂದ ಕಿತ್ತೂರನ್ನು ಮತ್ತೆ ಸ್ವತಂತ್ರ ರಾಜ್ಯನಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆತನ ಪ್ರಯತ್ನಕ್ಕೆ ನಮ್ಮಲ್ಲಿಯವರೇ ಕೆಲವರು ಮಾಡಿದ ಮೋಸದಿಂದಾಗಿ ಆಗದೇ ಆಗುತ್ತೆ. ಇದು ನಮಗೆಲ್ಲರೂ ಒಂದು ಗೊತ್ತಿರುವಂತೆ ಕತೆ. ಆದರೆ ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಮತ್ತು ಧಾರವಾಡ ರಾಷ್ಟ್ರೀಯ ಹೆದ್ದಾರಿ 4ರ ಪಕ್ಕದಲ್ಲಿರುವ 1.5 ಕಿಲೋಮೀಟರ್ ದೂರದಲ್ಲಿರುವಂಥ ಕಿತ್ತೂರು ರಾಣಿ ಚೆನ್ನಮ್ಮಳ ಒಂದು ಅರಮನೆ, ಅಂದರೆ ಕಿತ್ತೂರು ಅರಮನೆಯ ಒಂದು ಅವಶೇಷ ಭಾಗಗಳನ್ನು ತೋರಿಸುವಂಥ ವ್ಯವಸ್ಥೆಗೆ ಬಂದಿದ್ದೇನೆ. ಈ ಕಿತ್ತೂರು ಸಂಸ್ಥಾನದ ರಾಜ್ಯದಲ್ಲಿ ಏನೇನದ ಉಳಿದ ಅವಶೇಷಗಳು ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಈ ನಿಮಗೇನಾಗುತ್ತೆ ಇಷ್ಟ ಆಗುತ್ತೆ ಎಲ್ಲ ನೋಡಿ. ಹಾಗೆ ಮತ್ತು ಈ ಥರದ್ದು ಯಾವುದಾದ್ರು ಕೋಟೆಗಳು ಇದ್ದರೆ ನೀವು ದಯವಿಟ್ಟು ತಿಳಿಸಿ, ನಾನು ಬಂದು ಮತ್ತೆ ವಿಡಿಯೋ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ನಾಗಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ಈ ರೀತಿ ಸಾಕಷ್ಟು ವಿಷಯಗಳನ್ನು ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೇರವಾಗಿ ಎಲ್ಲರೂ ಪೂರ್ತಿ ನೋಡಿ, ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಕಿತ್ತೂರ ಕೋಟೆಯ ಪ್ರವೇಶದ್ವಾರ ಈಗಿಂದು. ಇದರ ಮೂಲಕ ನಾವು ಇದನ್ನು ಹೋಗಬೇಕು. ಇಲ್ಲಿ ನಮ್ಮ ಗಾಡಿ ಪಾರ್ಕ್ ಮಾಡಿದ್ದೀವಿ. ಇಲ್ಲಿಂದ ನಾವು ಕಿತ್ತೂರು ಕೋಟೆ ಒಳಗೆ ಹೋಗಿ ಕಿತ್ತೂರು ಕೋಟೆಯಲ್ಲಿ ಏನೇನಿದೆ ಅಂತ ಸ್ವಲ್ಪ ನೋಡ್ಬೋದು. ಹೇಗಿದೆ 200 ವರ್ಷಗಳ ನಂತರದ ಕಿತ್ತೂರು ಕೋಟೆಯನ್ನು ನೋಡೋಣ. ಕಿತ್ತೂರು ಕೋಟೆ ಅಂದರೆ ಒಳಗಡೆ ಬರ್ತಾಯಿದ್ದೀನಿ. ಕಿತ್ತೂರು ಕೋಟೆ ಒಳಗೆ ಏನೇನಿದೆ ನೋಡೋಣ. ಕಿತ್ತೂರು ರಾಣಿ ಚೆನ್ನಮ್ಮ ಸ್ಮಾರಕ ಸರ್ಕಾರಿ ವಸ್ತು ಸಂಗ್ರಹಾಲಯ, ಕಿತ್ತೂರು, ಬೆಳಗಾವಿ. ಇದು ವಸ್ತು ಸಂಗ್ರಹಾಲಯ. ಇವತ್ತು ರವಿವಾರ ಮತ್ತು ಜೊತೆಗೆ ಇವತ್ತು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಇಲ್ಲಿ ವಸ್ತು ಸಂಗ್ರಹಾಲಯ ಬಂದಿಟ್ಟಿದ್ದಾರೆ. ಒಳಗಡೆ ಹೋಗೋಕ್ಕೆ ಅವಕಾಶ ಇಲ್ಲ ಇವತ್ತು. ಹೊರಗಡೆ ಇರೋದು ಮಾತ್ರ ತೋರಿಸ್ತೀವಿ. ಕಿತ್ತೂರು ಸಂಸ್ಥೆಯಲ್ಲಿ ಕೆಲವೊಂದು ಮೂರ್ತಿಗಳಿದ್ವಿ. ಮೂರ್ತಿಗಳು ಒಂದು ಭಗ್ನಾವಶೇಷಗಳು, ವೀರಗಲ್ಲುಗಳು ಮತ್ತು ಸಾಕಷ್ಟು ಮೂರ್ತಿಗಳು ಇಲ್ಲಿರ್ತವೆ. ಇಲ್ಲಿ ಗಾರ್ಡನ್ದಲ್ಲಿ ಒಂದನ್ನು ನಿಲ್ಲಿಸಿದ್ದಾರೆ. ವೀರಗಲ್ಲನ್ನು ಇರ್ಬೋದು. ವಿಘ್ನೇಶ್ವರ, ವೀರ ಮಹಾಸತಿಗಲ್ಲು, ವೀರಗಲ್ಲು. ಇದು ಬೌದ್ಧ ಜೈನ್ ಸಂಪ್ರದಾಯ ಅನಿಸುತ್ತೆ. ಇದು ಗಜಲಕ್ಷ್ಮಿ ಮೂರ್ತಿ. ಸಾಕಷ್ಟು ಈ ಥರದ ಮೂರ್ತಿಗಳು ಸಾಕಷ್ಟು ಇದ್ದಾವೆ. ಸೂರ್ಯದೇವ, ಮಹಾವಿಷ್ಣು ಮೂರ್ತಿ, ಮಹಾಸತಿ ಕಲ್ಲು, ವೀರಗಲ್ಲು. ಇದು ಕೋಟೆ ಆವರಣ. ಸಾಕಷ್ಟು ಈ ರೀತಿ ಮೂರ್ತಿಗಳಿದ್ದಾವೆ. ಎಲ್ಲ ತೋರ್ಸೋಕ್ಕಾಗಲ್ಲ. ಕಾವಲು ಗೋಪುರ. ಕಾವಲು ಗೋಪುರದಲ್ಲಿ ಹೀಗೆ ಮುಂದೆ ಹೋದರೆ ಕಿತ್ತೂರು ಅರಮನೆ ಸಿಗುತ್ತೆ. 200 ವರ್ಷಗಳ ಹಿಂದ್ಗಡೆ, ಅಂದರೆ 1824ರ ಬ್ರಿಟಿಷರೊಂದಿಗೆ ಮೊದಲ ಯುದ್ಧದಲ್ಲಿ ವಿಜಯ ಸಾಧಿಸಿದಂಥ ಕಿತ್ತೂರು ರಾಜ್ಯ ಬಂತೇನೆ. ಮತ್ತು ಎರಡನೇ ಯುದ್ಧದಲ್ಲಿ, ಅಂದರೆ ಬ್ರಿಟಿಷರ ಯುದ್ಧಕ್ಕೆ ಮತ್ತೆ ಬರ್ತಾರೆ. ಆದರೆ ನಮ್ಮಲ್ಲಿ ಇರುವಂಥ ಕೆಲವರು ಮಲ್ಲಪ್ಪ ಶೆಟ್ಟಿ ಅಂತ ವಿದ್ರೋಹಿಗಳು ಕಿತ್ತೂರು ಸಂಸ್ಥಾನಕ್ಕೆ ಒಂದು ದ್ರೋಹ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮಗೆ ಮೋಸ ಮಾಡ್ತಾರೆ. ತಾವು ಒಂದು ಅಧಿಕಾರ ಪಡಿಬೇಕನ್ನೋ ಅಧಿಕಾರ ಆಶಯಕ್ಕಾಗಿ ಮೋಸ ಮಾಡ್ತಾರೆ. ಬ್ರಿಟಿಷರನ್ನು ಕೈ ಜೋಡಿಸಿ
ನಮ್ಮಲ್ಲಿರುವಂಥ ತೋಪುಗಳಿಗೆ ಅಂದರೆ ಮದ್ದುಗುಂಡುಗಳಿಗೆ ನೀರು ಮತ್ತು ಸಗಣಿಯನ್ನು ಬೆರೆಸಿ ಅವು ಹಾರದಾಗೆ ಮಾಡ್ತಾರೆ. ಆ ಸಮಯದಲ್ಲಿ ಬ್ರಿಟಿಷರು ಕೈ ಮೇಲಾಗಿ ಕಿತ್ತೂರನ್ನು ಪೂರ್ತಿ ವಶಪಡಿಸ್ಕೊಳ್ತಾರೆ. ನಂತರ ಕಿತ್ತೂರದಲ್ಲಿ ವಿಧ್ವಂಸ ಕೃತ್ಯ ನಡೆಯುತ್ತೆ. ಆಗ ವಿಧ್ವಂಸ ಕೃತ್ಯದಲ್ಲಿ ಕಿತ್ತೂರಿನ 2 ಫ್ಲೋರ್ ಅಂದರೆ ಬಹುಮಹಡಿಯ 2 ಮಹಡಿ ಕಟ್ಟಡವಾದಂಥ ಈ ಕಿತ್ತೂರು ಕೋಟೆಯನ್ನು ಬ್ರಿಟಿಷರು ಸರ್ವನಾಶ ಮಾಡ್ತಾರೆ. ಈಗ ಉಳಿದಂಥ ಕೋಟೆ ಮಾತ್ರ ಸ್ವಲ್ಪ ಉಳಿದಿದೆ, ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಕಿತ್ತೂರು ಅರಮನೆ ಅವಶೇಷಗಳು ಸ್ವಲ್ಪ ಭಾಗಗಳು ಉಳಿದಿದೆ. ಸ್ನೇಹಿತರೆ, ಇದು ಕಿತ್ತೂರು ಚೆನ್ನಮ್ಮನ ಅರಮನೆ, ಕಿತ್ತೂರು ರಾಣಿ ಚೆನ್ನಮ್ಮರ ಅರಮನೆ. ಇದು 16ನೇ ಶತಮಾನದಿಂದ 1660 ಅಂದರೆ 61ನೇ ಇಸ್ವಿಯಲ್ಲಿ ಕಿತ್ತೂರು ದೊರೆಗಳು ಇದನ್ನು ನಿರ್ಮಿಸಿದರು. ಕೋಟೆ ನಿರ್ಮಿಸಿ ಇಲ್ಲೊಂದು ಅರಮನೆಯನ್ನು ಸಹಿತ ಕಟ್ಟಿದರು. ಈ ಅರಮನೆಯಲ್ಲೇ ಎಲ್ಲ ಕೋಟೆ ನಿರ್ಮಿಸಿ ಇಲ್ಲೊಂದು ಅರಮನೆಯನ್ನು ಸಹಿತ ಕಟ್ಟಿದರು. ಈ ಅರಮನೆಯಲ್ಲೇ ಎಲ್ಲ ರಾಜ್ಯ ಕಾರ್ಯಗಳು ನಡೀತಾ ಇದ್ದವು. ಕಿತ್ತೂರು ಅರಮನೆಯ ಕೋಟೆ ಹೊರಭಾಗದ ದೃಶ್ಯ. ಈಗ ಇಲ್ಲೊಂದು ದ್ವಾರ ಇದೆ. ಇದು ಪೂರ್ವ ದಿಕ್ಕಿನ ದ್ವಾರ. ಈ ದ್ವಾರದ ಮೂಲಕ ಪ್ರವೇಶಿಸಿ ನಂತರ ಜನತೆ ಇಲ್ಲಿ ಅರಮನೆ ಒಳಗೆ ಹೋಗ್ತಾಯಿದ್ರು. ಅರಮನೆ ಒಳಗೆ ಅಳಿದುಳಿದಂಥ ಅರಮನೆಯ ಸ್ಥಿತಿಯನ್ನು ತೋರಿಸೋಣ. ಅರಮನೆ ಒಳಗೆ ಹೋಗೋಣ. ಇದು ಪ್ರವೇಶ ದ್ವಾರ. ಮೇನ್ ಎಂಟ್ರೆನ್ಸ್ ಫಸ್ಟ್ ಸೈಡ್, ಈ ಸೈಡ್. ಇದು ಅರಮನೆಯ ದರ್ಬಾರ್ ಹಾಲು. ಅಲ್ಲಿ ಮೇಲ್ಗಡೆ ಕುತ್ಕೊಂಡು ದರ್ಬಾರ್ ನಡೆಸ್ತಿದ್ರು ರಾಜರು. ಇಲ್ಲಿ ಎಲ್ಲ ಸಾಮಾನ್ಯ ಜನತೆ ಎಲ್ಲ ಇಲ್ಲಿ ಇರ್ತಿದ್ರು, ಸೈನಿಕರತಿ ಇಲ್ಲೆಲ್ಲ. ಈಗ ಅಂದರೆ 2 ಮಹಡಿ ಕಟ್ಟಡವಿದ್ದಂಥ ಈ ಅರಮನೆಯನ್ನು ಬ್ರಿಟಿಷರು 1824ರಲ್ಲಿ 2ನೇ ಯುದ್ಧದಲ್ಲಿ ಪೂರ್ತಿ ಇದನ್ನು ಬೆಂಕಿ ಹಾಕಿ ಸುಟ್ಟು ಹಾಕಿಬಿಟ್ರು. ಇದು ಕಟ್ಟಿಗೆಗಳು ಮತ್ತು ಕಲ್ಲು ಮಣ್ಣುಗಳಿಂದ ನಿರ್ಮಿಸಿದಂಥ ಕೋಟೆ ಅರಮನೆ. ಈ ಅರಮನೆಯನ್ನು ಎಷ್ಟೋ ದಿವಸಗಳು ಉಳಿತು. ಇಲ್ಲಿ ಸಂಪತ್ತನ್ನು ಸಾಕಷ್ಟು ಬ್ರಿಟಿಷರು ಅಪಹರಿಸಿದ್ದಾರೆ ಅಂತ ಹೇಳ್ತಾರೆ. ಆದರೆ ಈ ಕಿತ್ತೂರು ರಾಜ್ಯವನ್ನು ಮತ್ತೆ ಸ್ವತಂತ್ರ ಮಾಡಬೇಕಂತ ಕ್ರಾಂತಿವೀರ ಸಂಘಗಳನ್ನು ಸಹಿತ ಸಾಕಷ್ಟು ವರ್ಷಗಳ ಕಾಲ ಹೋರಾಟ ಮಾಡ್ತಾನೆ. ಅದರ ನಂತರ ಇನ್ನೂ ಕೆಲವರು ಅವ್ರನ್ನ ಪ್ರೇರಣೆ ಪಡೆದಂಥ ಕೆಲವರು ಸಾಕಷ್ಟು ಯುದ್ಧಗಳನ್ನು ಮಾಡುವಂಥ ಪ್ರಯತ್ನ ಮಾಡಿ ಬ್ರಿಟಿಷರಿಗೆ ಇದು ಮಾಡ್ತಾರೆ. ಸೂರ್ಯಮುಳುಗದ ಸಾಮ್ರಾಜ್ಯ ಬ್ರಿಟಿಷರಿಗೆ ಮೊದಲು ಸೋಲು ಉಣಿಸಿದಂಥ ಭಾರತ ದೇಶದಲ್ಲಿ, ಅಖಂಡ ಭಾರತ ದೇಶದಲ್ಲಿ ಪ್ರಥಮ ಒಂದು ಜಾಗ ಅಂದರೆ ಇದು ಕಿತ್ತೂರು ಸಂಸ್ಥಾನ. ಕಿತ್ತೂರು ರಾಜ್ಯದಿಂದ ಮೊದಲ ಸೋಲು ಬ್ರಿಟಿಷರಿಗೆ ಆಗಿತ್ತು. ಇದು ದರ್ಬಾರ್ ಹಾಲು. ಇಲ್ಲಿ ರಾಜ ಕೂತ್ಕೊಳ್ತಿದ್ರು. ಕಂಬಳು ಏನಿದಾವಲ್ಲ ಕಂಬದ ಹತ್ರ ದರ್ಬಾರ್ ಹಾಲು. ಇದೆಲ್ಲ ಕಟ್ಟಡಿತ್ತು ಇಲ್ಲಿ ಮೊದಲು. ದರ್ಬಾರ್ ಹಾಲ್, ಕಡಸಾಲೆ ಅಂತ ಐತೆ ಇಲ್ಲಿ ಕೂಡ. ಇಲ್ಲಿ ರಾಜನ ಸಿಂಹಾಸನ ಇರ್ತೈತೆ. ಇಲ್ಲಿ ಕುತ್ಕೊಂಡು ದರ್ಬಾರ್ ಮಾಡ್ತಿದ್ರು. ಇವು ಅರಮನೆಯಲ್ಲಿರೋ ರೂಮುಗಳು, ಕೊಠಡಿಗಳು. ಇಲ್ಲಿ ರಾಜ ಪರಿವಾರದವ್ರು ಮಾತ್ರ ವಾಸಿಸ್ತಿದ್ರು, ರಾಜ ಅತಿಥಿಗಳು ಮತ್ತು ಪರಿವಾರದವರು. ಇದು ಅರಮನೆಯಲ್ಲಿರುವಂಥ ಕೊಠಡಿ ಸಾಕಷ್ಟು ಇದೆ. ಇದು ಅರಮನೆಯಿಂದ ಕೈದೋಟ ಅಂತ ಮಾಡಿದ್ರು ಮೊದಲು. ಕೈದೋಟ ಎಲ್ಲ ಕೆಡಿಸ್ಬಿಟ್ಟವ್ರಿ ಎಲ್ಲ. ಅರಮನೆಯಲ್ಲಿ ಪ್ರತಿಯೊಂದು ಕೊಠಡಿಗಳಿಗೂ ಒಂದೊಂದು ದ್ವಾರಗಳು ಇರ್ತಿದ್ವಿ. ಅಲ್ಲಿ ಅವ್ರಿಗೆ ವಿಶ್ರಾಂತಿ ಮಾಡ್ಕೊಳ್ಳುವಂಥ ರಾಜ ಪರಿವಾರ ಇರ್ಬೋದು, ರಾಜಮನೆತನದವರು ಎಲ್ಲರೂ ಇಲ್ಲೇ ಇರ್ತಿದ್ರು. ವಿಶ್ರಾಂತಿ ಕೊಠಡಿ ನೋಡಿ ಈ ರೀತಿ ಇದ್ದಾವೆ. ರೆಸ್ಟ್ ರೂಮ್. ಇದು ಪೂಜೆ ಮಾಡುವಂಥ, ಮಂತ್ರಾಲೋಚನೆ ಮಾಡುವಂಥ ಸ್ಥಳ. ಈ ರೀತಿಯಾಗಿದೆ ಎಲ್ಲ ಬಿಟ್ಟು. ಇದು ಬಹುಶಃ ಅಡುಗೆ ಮನೆ ಅನಿಸುತ್ತೆ. ಹಾಂ, ಇದು ಅಡುಗೆ ಮನೆ. ಇಲ್ಲಿ ನೀರು ಸಂಗ್ರಹ ಹಾಕಿದ್ದು ಕಾಣಿಸುತ್ತೆ. ನೀರು ಸಂಗ್ರಹ ಹಾಕಿದ್ದು ಅಂದರೆ ಕಡೆಯಿಂದ ನೀರು ಬಿಟ್ಟರೂ ಸಹಿತ ಇಲ್ಲಿ ಬಂದು ನೀರು ಬಂದು ಸಂಗ್ರಹ ಆಗ್ತಿತ್ತು. ಇಲ್ಲಿ ನೀರನ್ನು ಬಳಕೆ ಮಾಡ್ತಿದ್ರು. ಅಂದರೆ ಹಾಗೆ ಈಗಿನ ಹಾಗೆ ವಾಟರ್ ಟ್ಯಾಂಕ್ ಅಂತ ಇಲ್ಲ. ಈ ಮೊದಲು ಈ ಥರದ್ದು ಕಲ್ಲಿಂದ ಸ್ಟಾಕ್ ಮಾಡಿರ್ತೀವಿ. ಇದು ಒಲೆಗಳು. ಹಾಲು ಮೊಸರಿನ ಕೋಣೆ. ಇಲ್ಲಿ ಹಾಲು ಮೊಸರನ್ನು ಸಂಗ್ರಹ ಮಾಡ್ತಾಯಿದ್ರು.
ಅರಮನೆ ಒಳಗಡೆನೆ ಬಾವಿ ಇರ್ತಿತ್ತು ಕುಡಿಯ ನೀರಿನ ವ್ಯವಸ್ಥೆಗೆ. ಇಲ್ಲಿ ನೋಡಿ ಹೀಗಿದೆ ಕೊಠಡಿ ಇದು. ಡೈನಿಂಗ್ ಹಾಲ್, ಊಟದ ಮನೆ, ಊಟಕ್ಕೆ ಕುಂತಂಥ ಜಾಗ. ಇಲ್ಲಿ ಹಿಂದಡಿ ಕಟ್ಟಡ ಕಾಣಿಸುತ್ತೆ ಇದು. ಸಾಕಷ್ಟು ಕಟ್ಟಡಗಳು ಇಲ್ಲಿ ಉಳಿದಾವೆ, ಇನ್ನೂ ಒಂದಷ್ಟು ಸುಸಜ್ಜಿತಿಲ್ಲ, ಎಲ್ಲ ಹಾಳಾಗಿದ್ದಾವೆ. 200 ವರ್ಷದಿಂದ ಲೂಟಿ ಮಾಡಿದ್ದಾರೆ ಬ್ರಿಟಿಷರು. ಈಗ ಆಧುನಿಕ ಬ್ರಿಟಿಷರು ಬಂದು ಇನ್ನೂ ಹೆಚ್ಚು ಹಾಳು ಮಾಡ್ತಾ ಇದ್ದಾರೆ. ಪೂಜಾರು ದೇವ್ರ ಕೊಲ್ಲಿ ಅಂತ ಹೇಳ್ತೀವಿ ನಮ್ಮ ಭಾಷೆ. ಇಳಿ ಅಲ್ಲಿ, ಇಳಿ. ಬರೀ ಎಲ್ಲಿ ಹತ್ತೋದು ಗೊತ್ತಿಲ್ಲ, ಏನಾರು ಬಿದ್ದೋನು ಕಲ್ಲತ್ತಿ ಬಿದ್ದೋನು ಏನು ಮಾಡ್ತಾರೆ ಅವನ್ರಿ. ನೋಡಿ, ಇದು ಕಿತ್ತೂರಿನ ಅರಮನೆಯ ಒಂದು ದುಸ್ಥಿತಿ. 200 ವರ್ಷಗಳಿಂದ ಬ್ರಿಟಿಷರು ಹಾಳು ಮಾಡಿದರು. ಈಗ ಆಧುನಿಕ ಕೆಲವು ಜನತೆ ಬಂದು ಹಾಳು ಮಾಡ್ತಾ ಇದ್ದಾರೆ. ಇನ್ನು ಏನಾದರೂ ಯಾರಾದರೂ ತಮ್ಮ ಬೆಳೆದಂಗೆ ಏನು ಬೇಕಾಗಿ ಕಿಚ್ಚೋದು ಇದೆಲ್ಲ ಮಾಡ್ತಾರೆ. ಇಂಥದ್ದೆಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಇಂಥ ಒಂದು ಹಳೆಯ ಇದ್ದಂಥ ಜಾಗಗಳು ಬಂದಾಗ ಹೇಗಿರಬೇಕು ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅರಮನೆ. ಬರೀ ಕಟ್ಟಡದ ಅವಶೇಷಗಳು ಮಾತ್ರ ಉಳಿದವು. ರಾಜಮನೆತನದವ್ರು ಮಾತ್ರ ಇಲ್ಲಿ ಈಜುಕೊಳ ಅಂತ ಮಾಡಿದರು. ಈ ನಾವು ಸ್ವಿಮ್ಮಿಂಗ್ ಪೂಲ್ ಹೇಳ್ತೀವಿ ಅದೇ. ನೋಡಿ, ಇದು ಕಿತ್ತೂರು ರಾಜಮನೆತನದ ಒಂದು ವಿಶೇಷತೆಗಳು. ನೋಡಿ, ಇದಕ್ಕೆ ಯಾವಾಗ ಬೀಳುತ್ತೆ ಹೇಳಕ್ಕೆ ಬರೋಲ್ಲ. ಇದು ದಾಟೋಗಕ್ಕೆ ಎದ್ರಾಗ ಬರುತ್ತೆ. ಸ್ನಾನದ ಮನೆ, ನಮಗಲ್ಲಿ ಕೆಲವೊಂದು ಕಡೆ ಹೋಗೋಕ್ಕೆ ಹೆದರಿಕೆ ಬರುತ್ತೆ, ಅಷ್ಟು ಅದ್ರಾಗ ನಿಂತವ್ರು. ಮೊದಲೆಲ್ಲ ಗಡಿಯಾರದ ವ್ಯವಸ್ಥೆ ಇದ್ದಿರಲಿಲ್ಲ. ಬೆಳ್ಳಿ ಚುಕ್ಕೆ ಅಂದರೆ ಧ್ರುವ ನಕ್ಷತ್ರ ನೋಡಿ ಕಿಶಂದ್ರೆ ಎಲ್ಲ ಹಗಲಾಯಿತು ಅಂತ ಗೊತ್ತಾಗ್ತಿತ್ತು. ಇದು ಧ್ರುವ ನಕ್ಷತ್ರದ ವೀಕ್ಷಣೆ ಒಂದು ಹಾಲ. ಈಗ ಇರುತ್ತೆ. ಧ್ರುವ ನಕ್ಷತ್ರ ಇಲ್ಲಿಂದ ವೀಕ್ಷಣೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ನೋಡಿ, ಕಟ್ಟಡ ಆಗಿರುತ್ತಿದೆ. ಸ್ನೇಹಿತರೆ, ಇದು ಕಿತ್ತೂರ ರಾಜ್ಯದ ಒಂದು ರಾಜಧಾನಿಯಾದಂಥ ಅರಮನೆಯ ಒಂದು ಅವಶೇಷಗಳು. ಇಷ್ಟು ಅವಶೇಷಗಳು ಉಳಿದವೆ. ಅಲ್ಲಿ 1-2 ದೇವಸ್ಥಾನ ಉಳಿದಾವೆ, ಅಷ್ಟು ಬಿಟ್ಟರೆ ಏನಿಲ್ಲ. ಇದು ಕಿತ್ತೂರ ರಾಜಧಾನಿಯ ಒಂದು ವಿಶೇಷತೆಗಳು. ನೋಡಿ, ನೀವು ಬನ್ನಿ, ಕುಟುಂಬ ಸಮೇತ ಬಂದು ಫ್ರೆಂಡ್ಸ್ ಜೊತೆನೂ ಬನ್ನಿ. ಆದರೆ ಇಲ್ಲಿ ಬಂದಾಗ ಈ ಅರಮನೆಯೊಳಗಿರುವಂಥ ಕಲ್ಲು ಮನೆಗಳನ್ನು ಮುಟ್ಟೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದು ಯಾವಾಗ ಬೀಳುತ್ತೋ ಹೇಳಕ್ಕೆ ಬರೋಲ್ಲ. ಏನೂ ಅನಾಹುತ ಮಾಡ್ಕೊಳ್ಬೇಡಿ. ಮತ್ತು ಹಳೆಯ ಕಾಲದ ವಸ್ತುಗಳನ್ನು ಮುಟ್ಟುವುದು ಮಾಡಬಾರ್ದು. ಅದು ಹಾಳುವಂಥ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ಎಲ್ಲರಿಗೂ ನಾನು ತೋರಿಸುವಂಥ ಕಿತ್ತೂರು ಅರಮನೆಯ ಒಂದು ಅವಶೇಷಗಳ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನೀವು ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಅದರಿಂದ ಬರುವಂಥ ನೋಟಿಫಿಕೇಷನ್ ಮೂಲಕ ನೀವು ವಿಡಿಯೋಗಳನ್ನು ವೀಕ್ಷಿಸ್ಬೋದು. ಧನ್ಯವಾದಗಳು.